ಓಂ ಗಂಗನಪತಿಯೇ ನಮಃ. ಜೈ ಶ್ರೀ ಕೃಷ್ಣ. ಓಂ ದುಂ ದುರ್ಗಾಯೇ ನಮಃ. ಓಂ ನಮೋ ಭಗವತಿ ವಾಸುದೇವಾಯ. ಮೈ ಡಿಯರ್ ಫ್ರೆಂಡ್ಸ್, ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ 14 ಭೌತಿಕ ಪ್ರಕೃತಿಯ ತ್ರಿಗುಣಗಳು, ಇದರ ಶ್ಲೋಕ 16ರಿಂದ 20ರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ. ಶ್ಲೋಕ 16. ಕರ್ಮಣಃ ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಮಜ್ಞಾನಂ ತಮಸಃ ಫಲಂ. ಸುಕೃತದ ಫಲ ಪರಿಶುದ್ಧವಾದದ್ದು, ಅದು ಸಾತ್ವಿಕ ಎಂದು ಹೇಳುತ್ತಾರೆ. ಆದರೆ ರಜೋಗುಣದಲ್ಲಿ ಮಾಡಿದ ಕೆಲಸದಿಂದ ದುಃಖ ಬರುತ್ತದೆ, ತಮೋಗುಣದಲ್ಲಿ ಮಾಡಿದ ಕೆಲಸದಿಂದ ಅಜ್ಞಾನ ಬರುತ್ತದೆ. ಸಾತ್ವಿಕ ಗುಣದಲ್ಲಿ ಮಾಡಿದ ಪುಣ್ಯ ಕಾರ್ಯಗಳ ಫಲ ಪರಿಶುದ್ಧವಾದದ್ದು. ಆದ್ದರಿಂದ ಎಲ್ಲ ಭ್ರಾಂತಿಯಿಂದ ಮುಕ್ತರಾದಂತಹ ಮುನಿಗಳು ಸುಖವಾದ ಸ್ಥಿತಿಯಲ್ಲಿದ್ದಾರೆ. ರಜಗುಣದ ಕೆಲಸಗಳು ದುಃಖವನ್ನೇ ತರುತ್ತದೆ. ಐಹಿಕ ಸುಖಕ್ಕಾಗಿ ಮಾಡಿದಂತಹ ಕೆಲಸವು ವಿಫಲವಾಗುವುದು ಖಂಡಿತ. ಉದಾಹರಣೆಗೆ, ಮನುಷ್ಯನು ತನಗೆ ಗಗನಚುಂಬಿ ಕಟ್ಟಡ ಕಟ್ಟಬೇಕೆಂದು ಬಯಸಿದರೆ ಅದನ್ನು ಕಟ್ಟುವ ಮೊದಲು ಎಷ್ಟೋ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ರಾಶಿ ಹಣವನ್ನು ಸಂಪಾದಿಸಲು ಬಂಡವಾಳಗಾರನು ಕಷ್ಟಪಡಬೇಕಾಗುತ್ತದೆ. ಕಟ್ಟಡವನ್ನು ಕಟ್ಟಲು ಗುಲಾಮರಂತೆ ಶ್ರಮಿಸುವವರು ದೈಹಿಕ ಶ್ರಮವನ್ನು ಪಡಬೇಕಾಗುತ್ತದೆ. ಈ ಎಲ್ಲ ದುಃಖಗಳು ಇದ್ದೇ ಇರುತ್ತವೆ. ಹೀಗೆ ಭಗವದ್ಗೀತೆಯು ರಜೋಗುಣದ ಪ್ರಭಾವದಿಂದ ಮಾಡಿದ ಯಾವುದೇ ಕೆಲಸದಿಂದ ಖಂಡಿತವಾಗಿಯೂ ಬಹಳ ದುಃಖ ಆಗುತ್ತೆ ಎಂದು ಹೇಳುತ್ತದೆ. ಮಾನಸಿಕ ಸುಖ ಎಂದು ಕರೆಸಿಕೊಳ್ಳುವಂತಹ ಸುಖ, ನನಗೆ ಈ ಮನೆ ಇದೆ ಅಥವಾ ಈ ಹಣ ಇದೆ ಎನ್ನುವ ಸುಖ ಒಂದಿಷ್ಟು ಇರಬಹುದು, ಆದರೆ ಇದು ವಾಸ್ತವ ಸುಖ ಅಲ್ಲ. ತಮೋಗುಣದ ವಿಷಯ ಹೇಳುವುದಾದರೆ, ಕರ್ತೃವಿಗೆ ಜ್ಞಾನ ಇಲ್ಲ, ಆದ್ದರಿಂದ ಅವನ ಚಟುವಟಿಕೆಗಳಿಂದ ತತ್ಕಾಲಕ್ಕೆ ದುಃಖ. ಆನಂತರ ಅವನು ಪ್ರಾಣಿ ಜೀವನದತ್ತ ಹೋಗುವನು. ಪ್ರಾಣಿ ಜೀವನವು ಎಂದೂ ದುಃಖಕರವಾದದ್ದೇ, ಆದರೆ ಮಾಯೆಯ ಪ್ರಭಾವದಿಂದ ಪ್ರಾಣಿಗಳಿಗೆ ಇದು ತಿಳಿಯುವುದಿಲ್ಲ. ಬಡ ಪ್ರಾಣಿಗಳನ್ನು ಕೊಲ್ಲುವುದು ತಮೋಗುಣದ ಪರಿಣಾಮವೇ. ಪ್ರಾಣಿಯನ್ನು ಕೊಲ್ಲುವವರಿಗೆ ಮುಂದೆ ತಮ್ಮನ್ನು ಕೊಲ್ಲುವುದಕ್ಕೆ ಅಗತ್ಯವಾದ ದೇಹವು ಪ್ರಾಣಿಗೆ ದೊರೆಯುತ್ತದೆ ಎಂದು ತಿಳಿಯದು. ಇದು ಪ್ರಕೃತಿಯ ನಿಯಮ. ಮನುಷ್ಯರ ಸಮಾಜದಲ್ಲಿ ಮನುಷ್ಯನೊಬ್ಬನು ಇನ್ನೊಬ್ಬನನ್ನು ಕೊಂದರೆ ಅವನನ್ನು ನೇಣು ಹಾಕಬೇಕು. ಇದು ರಾಜ್ಯದ ನಿಯಮ. ಅಜ್ಞಾನದಿಂದಾಗಿ ಜನರಿಗೆ ಪರಮಪ್ರಭು ನಿಯಂತ್ರಿಸುವಂತಹ ಸಂಪೂರ್ಣ ರಾಜ್ಯ ಹೊಂದಿದೆ ಎಂದು ತಿಳಿಯದು. ಜೀವಂತವಾದ ಪ್ರತಿಯೊಂದು ಪ್ರಾಣಿಯೂ ಭಗವಂತನ ಮಗು. ಒಂದು ಇರುವೆಯನ್ನು ಕೊಲ್ಲುವುದನ್ನು ಅವನು ಸಹಿಸಲಾರ. ಅದಕ್ಕೆ ತಕ್ಕಂತೆ ಮನುಷ್ಯನು ಅನುಭವಿಸಲೇಬೇಕು. ಆದ್ದರಿಂದ ನಾಲಿಗೆಯ ರುಚಿಗಾಗಿ ಪ್ರಾಣಿಗಳನ್ನು ಕೊಲ್ಲುವುದು ಅತ್ಯಂತ ಕೀಳು ಅಜ್ಞಾನ. ಭಗವಂತನು ಎಷ್ಟೋ ಸೊಗಸಾದ ವಸ್ತುಗಳನ್ನು ಕೊಟ್ಟಿದ್ದಾನೆ. ಆದ್ದರಿಂದ ಮನುಷ್ಯನು ಪ್ರಾಣಿಗಳನ್ನು ಕೊಲ್ಲುವ ಅಗತ್ಯವೇ ಇಲ್ಲ. ಏನೇ ಆಗಲಿ, ಮನುಷ್ಯನು ಮಾಂಸವನ್ನು ತಿನ್ನುವ ಚಪಲವನ್ನು ತೀರಿಸಿಕೊಂಡರೆ ಅವನು ಅಜ್ಞಾನದಿಂದ ಹಾಗೆ ನಡೆಯುತ್ತಿದ್ದಾನೆ, ತನ್ನ ಭವಿಷ್ಯವನ್ನು ತುಂಬ ಕತ್ತಲನ್ನಾಗಿ ಮಾಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಯಬೇಕು. ಎಲ್ಲ ವಧೆಗಳಲ್ಲಿ ಗೋವಧೆ ಅತ್ಯಂತ ಕೆಟ್ಟದ್ದು, ಏಕೆಂದರೆ ಹಸು ಹಾಲನ್ನು ಕೊಟ್ಟು ನಮಗೆ ಎಲ್ಲ ಬಗೆಯ ಸಂತೋಷವನ್ನು ಕೊಡುತ್ತದೆ. ವೇದ ಸಾಹಿತ್ಯದಲ್ಲಿ ಹೇಳುವಂತೆ, ಹಾಲಿನಿಂದ ಸಂತೃಪ್ತವಾಗಿ ಹಸುವನ್ನು ಕೊಲ್ಲಲು ಅಪೇಕ್ಷಿಸುವವನು ಅತ್ಯಂತ ತಮಸ್ಸಿನಲ್ಲಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ. ವೇದ ಸಾಹಿತ್ಯದಲ್ಲಿ ಈ ಪ್ರಾರ್ಥನೆ ಇದೆ: ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನನ್ನ ಪ್ರಭು, ನೀವು ಗೋಗಳಿಗೂ ಬ್ರಾಹ್ಮಣರಿಗೂ ಒಳ್ಳೆಯದನ್ನು ಬಯಸುವವನು ಮತ್ತು ಸಮಸ್ತ ಮಾನವ ಸಮಾಜಕ್ಕೂ ಪ್ರಪಂಚಕ್ಕೂ ಒಳ್ಳೆಯದನ್ನು ಬಯಸುವವನು. ಅಂದರೆ ಇದರ ಭಾವಾರ್ಥ ಹೀಗೆ ಬರುತ್ತೆ. ಈ ಪ್ರಾರ್ಥನೆಯಲ್ಲಿ ಗೋಗಳ ಮತ್ತು ಬ್ರಾಹ್ಮಣರ ರಕ್ಷಣೆಯನ್ನು ವಿಶೇಷವಾಗಿ ಹೇಳಿದೆ. ಬ್ರಾಹ್ಮಣರು ಆಧ್ಯಾತ್ಮಿಕ ಶಿಕ್ಷಣದ ಪ್ರತೀಕ, ಗೋಗಳು ಅತ್ಯಂತ ಮೌಲಿಕವಾದ ಆಹಾರದ ಪ್ರತೀಕ. ಈ ಎರಡು ಜೀವಂತ ಪ್ರಾಣಿಗಳಿಗೆ, ಅಂದರೆ ಬ್ರಾಹ್ಮಣರಿಗೆ ಮತ್ತು ಗೋಗಳಿಗೆ ಎಲ್ಲ ರಕ್ಷಣೆಯನ್ನು ಕೊಡಬೇಕು. ಅದು ನಾಗರಿಕತೆಯ ನಿಜವಾದ ಪ್ರಗತಿ. ಆಧುನಿಕ ಮಾನವ ಸಮಾಜವು ಆಧ್ಯಾತ್ಮಿಕ ಜ್ಞಾನವನ್ನು ಅಲಕ್ಷ್ಯ ಮಾಡಿದೆ, ಗೋವಧೆಗೆ ಪ್ರೋತ್ಸಾಹ ಕೊಟ್ಟಿದೆ. ಆದ್ದರಿಂದ ಮಾನವ ಸಮಾಜವು ತಪ್ಪು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗುತ್ತಿದೆ ಮತ್ತು ಆತ್ಮನಾಶಕ್ಕೆ ದಾರಿ ಮಾಡಿಕೊಡುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಯಾವ ಸಮಾಜವು ತನ್ನ ಪೌರರನ್ನು ಅವರ ಮುಂದಿನ ಜನ್ಮಗಳಲ್ಲಿ ಪ್ರಾಣಿಗಳಾಗುವಂತೆ ಮಾರ್ಗದರ್ಶನ ಮಾಡುತ್ತದೆಯೋ ಅದು ನಿಶ್ಚಯವಾಗಿಯೂ ಮಾನವೀಯ ನಾಗರಿಕತೆಯಲ್ಲ. ಈಗಿನ ಮಾನವೀಯ ನಾಗರಿಕತೆಯಂತೂ ರಜೋಗುಣ ತಮೋಗುಣಗಳಿಂದ ತುಂಬ ಕೆಳನೆಲೆಗಿಳಿದು ದಾರಿ ತಪ್ಪುತ್ತಿದೆ. ಇದೊಂದು ಬಹು ಅಪಾಯಕಾರಿಯಾದ ಯುಗ. ಮಾನವ ಕುಲವನ್ನು ದೊಡ್ಡ ವಿಪತ್ತಿನಿಂದ ಉಳಿಸಲು ಅತ್ಯಂತ ಸುಲಭವಾದ ಪ್ರಕ್ರಿಯೆಯಾದ ಕೃಷ್ಣ ಪ್ರಜ್ಞೆಯನ್ನು ಲಭ್ಯ ಮಾಡಿಕೊಡಲು
ಎಲ್ಲ ರಾಷ್ಟ್ರಗಳು ಎಚ್ಚರಿಕೆ ವಹಿಸಬೇಕು. ಶ್ಲೋಕ 17. ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸಃ ಲೋಭಃ ಏವ ಚ ಪ್ರಮಾದ ಮೋಹೌ ತಮಸಃ ಭವತಃ ಅಜ್ಞಾನಂ ಏವ ಚ. ಸತ್ವಗುಣದಿಂದ ನಿಜವಾದ ಜ್ಞಾನ ಬೆಳೆಯುತ್ತದೆ, ರಜೋಗುಣದಿಂದ ಲೋಭ ಬೆಳೆಯುತ್ತದೆ, ತಮೋಗುಣದಿಂದ ಅಜ್ಞಾನ, ಬಹುಮೂರ್ಖತನ, ಹುಚ್ಚು, ಭ್ರಾಂತಿ ಬೆಳೆಯುತ್ತದೆ. ಈಗಿನ ನಾಗರಿಕತೆಯು ಜೀವಿಗಳಿಗೆ ಬಹು ಹಿತಕರವಾದದ್ದಲ್ಲ. ಆದ್ದರಿಂದ ಕೃಷ್ಣ ಪ್ರಜ್ಞೆಯನ್ನು ಸಲಹೆ ಮಾಡಿದೆ. ಕೃಷ್ಣ ಪ್ರಜ್ಞೆಯ ಮೂಲಕ ಸಮಾಜವು ಸತ್ವಗುಣವನ್ನು ಬೆಳೆಸಿಕೊಳ್ಳುವುದು. ಸತ್ವಗುಣವು ಬೆಳೆದಾಗ ಜನರು ಸಂಗತಿಗಳನ್ನು ಅವು ವಾಸ್ತವವಾಗಿ ಇರುವಂತೆ ಕಾಣುವರು. ತಮೋಗುಣದಲ್ಲಿ ಮನುಷ್ಯರು ಪ್ರಾಣಿಗಳಂತೆಯೇ ಇರುತ್ತಾರೆ, ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡಲಾರರು. ಉದಾಹರಣೆಗೆ, ಅವರು ಒಂದು ಪ್ರಾಣಿಯನ್ನು ಕೊಲ್ಲುವುದರಿಂದ ಮುಂದಿನ ಜನ್ಮದಲ್ಲಿ ಅದೇ ಪ್ರಾಣಿಯು ಅವರನ್ನು ಕೊಲ್ಲುವಂತಹ ಸಂಭವವನ್ನು ಸೃಷ್ಟಿಸುತ್ತಿದ್ದಾರೆ, ಆದರೆ ಅದು ಅವರಿಗೆ ಕಾಣುವುದಿಲ್ಲ. ಜನರಿಗೆ ನಿಜವಾದ ಜ್ಞಾನದಲ್ಲಿ ಶಿಕ್ಷಣ ಇಲ್ಲ, ಆದ್ದರಿಂದ ಅವರು ಹೊಣೆಗೇಡಿಗಳಾಗುತ್ತಾರೆ. ಈ ಹೊಣೆಗೇಡಿತನವನ್ನು ತಡೆಯಲು ಜನಸಾಮಾನ್ಯರಿಗೆ ಸತ್ವಗುಣವನ್ನು ಬೆಳೆಸಿಕೊಳ್ಳಲು ಶಿಕ್ಷಣ ನೀಡಬೇಕು. ಸತ್ವಗುಣದಲ್ಲಿ ವಾಸ್ತವವಾಗಿ ಅವರಿಗೆ ಶಿಕ್ಷಣ ದೊರೆತಾಗ ಅವರು ಎಲ್ಲ ವಾಸ್ತವ ಸ್ಥಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಸಮಾಧಾನ ಬುದ್ಧಿಯಲ್ಲಿರುತ್ತಾರೆ. ಆಗ ಅವರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿರುತ್ತಾರೆ. ಜನರಲ್ಲಿ ಬಹುಸಂಖ್ಯಾತರು ಸುಖವಾಗಿ ಅಭಿವೃದ್ಧಿ ಸ್ಥಿತಿಯಲ್ಲಿ ಇಲ್ಲದಿದ್ದರೂ ಜನತೆಯ ಒಂದು ಭಾಗ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಸತ್ವಗುಣದಲ್ಲಿ ಅಚಲರಾದರೆ ಇಡೀ ಪ್ರಪಂಚದಲ್ಲಿ ಶಾಂತಿ ಸಮೃದ್ಧಿಗಳು ಸಾಧ್ಯ ಆಗಬಹುದು. ಹಾಗಲ್ಲದೆ ಜಗತ್ತು ರಜೋಗುಣ ತಮೋಗುಣಗಳಿಗೆ ಮುಡಿಪಾದರೆ ಶಾಂತಿಯಾಗಲಿ ಸಮೃದ್ಧಿಯಾಗಲಿ ಸಾಧ್ಯ ಇಲ್ಲ. ರಜೋಗುಣದಲ್ಲಿ ಜನರು ಲೋಭಿಗಳಾಗುತ್ತಾರೆ. ಅವರ ಇಂದ್ರಿಯ ಸುಖದ ಹಂಬಲಕ್ಕೆ ಮಿತಿಯೇ ಇರುವುದಿಲ್ಲ. ಮನುಷ್ಯನಿಗೆ ಇಂದ್ರಿಯ ತೃಪ್ತಿಗಾಗಿ ಸಾಕಷ್ಟು ಹಣವೂ ತಕ್ಕಷ್ಟು ವ್ಯವಸ್ಥೆಯೂ ಇದ್ದರೂ ಸುಖವೂ ಇರುವುದಿಲ್ಲ, ಮನಃಶಾಂತಿ ಇರುವುದಿಲ್ಲ ಎನ್ನುವುದನ್ನು ಕಾಣಬಹುದು. ಮನುಷ್ಯನು ರಜೋಗುಣದಲ್ಲಿ ನೆಲೆಯಾಗಿರುತ್ತಾನೆ. ಆದ್ದರಿಂದ ಇದು ಸಾಧ್ಯ ಇಲ್ಲ. ಮನುಷ್ಯನಿಗೆ ಸುಖವೇ ಬೇಕಾಗಿದ್ದರೆ ಅವನ ಹಣ ಸಹಾಯ ಮಾಡಲಾರದು. ಕೃಷ್ಣ ಪ್ರಜ್ಞೆಯ ಅಭ್ಯಾಸದಿಂದ ಅವನು ಸತ್ವಗುಣಕ್ಕೆ ಏರಬೇಕು. ರಜೋಗುಣದಲ್ಲಿ ತೊಡಗಿರುವಾಗ ಮನುಷ್ಯನು ಮಾನಸಿಕವಾಗಿ ಅಸುಖಿಯಾಗಿರುತ್ತಾನೆ. ಮಾತ್ರ ಅಲ್ಲ, ಅವನ ವೃತ್ತಿಯು ಕಷ್ಟದಾಯಕವಾಗುತ್ತದೆ. ತಾನು ಇದ್ದ ಸ್ಥಿತಿಯಲ್ಲಿ ಇರಲು ಸಾಕಷ್ಟು ಹಣವನ್ನು ಸಂಪಾದಿಸಲು ಮನುಷ್ಯನು ಎಷ್ಟೋ ಯೋಜನೆಗಳನ್ನು ಹಂಚಿಕೆಗಳನ್ನು ಮಾಡಬೇಕಾಗುತ್ತದೆ. ಇದೆಲ್ಲ ದುಃಖಕರವೇ. ತಮೋಗುಣದಲ್ಲಿ ಮನುಷ್ಯರು ಹುಚ್ಚರಾಗುತ್ತಾರೆ. ತಮ್ಮ ಪರಿಸ್ಥಿತಿಯಿಂದ ಯಾತನೆ ಪಟ್ಟು ಮಾದಕ ವಸ್ತುಗಳ ಆಶ್ರಯ ಪಡೆಯುತ್ತಾರೆ. ಇದರಿಂದ ಇನ್ನಷ್ಟು ಅಜ್ಞಾನದಲ್ಲಿ ಮುಳುಗುತ್ತಾರೆ. ಅವರ ಭವಿಷ್ಯ ತುಂಬ ಕತ್ತಲಾಗಿರುತ್ತದೆ. ಶ್ಲೋಕ 18. ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯಗುಣ ವೃತ್ತಿಸ್ಥಾಃ ಅಧಃ ಗಚ್ಚಂತಿ ತಾಮಸಾಃ. ಅಂದರೆ ಸತ್ವಗುಣದಲ್ಲಿರುವವರು ಕ್ರಮೇಣ ಊರ್ಧ್ವ ಮೇಲಿನ ಲೋಕಗಳಿಗೆ ಏರಿ ಹೋಗುತ್ತಾರೆ. ರಜೋಗುಣದಲ್ಲಿರುವವರು ಭೂಲೋಕದಲ್ಲಿ ಇರುತ್ತಾರೆ. ಅಸಹ್ಯಕರವಾದ ತಾಮಸ ಗುಣದಲ್ಲಿರುವವರು ನರಕ ಲೋಕಗಳಿಗೆ ಇಳಿಯುತ್ತಾರೆ. ಈ ಶ್ಲೋಕದಲ್ಲಿ ಗುಣತ್ರಯಗಳಲ್ಲಿನ ಕರ್ಮಗಳ ಫಲಗಳನ್ನು ಇನ್ನೂ ಸ್ಪಷ್ಟವಾಗಿ ನಿರೂಪಿಸಲಾಗಿದೆ. ಸ್ವರ್ಗ ಲೋಕಗಳೆಲ್ಲ ಸೇರಿ ಊರ್ಧ್ವಲೋಕಮಂಡಲ ಇದೆ. ಅಲ್ಲಿ ಎಲ್ಲರೂ ಉನ್ನತ ಸ್ಥಾನದಲ್ಲಿ ಇರುತ್ತಾರೆ. ಸತ್ವಗುಣವನ್ನು ಬೆಳೆಸಿಕೊಂಡಿರುವಂತಹ ಪ್ರಮಾಣಕ್ಕೆ ಅನುಗುಣವಾಗಿ ಜೀವಿಯನ್ನು ಈ ಮಂಡಲಕ್ಕೆ ವರ್ಗಾಯಿಸಲಾಗುವುದು. ಅತ್ಯಂತ ಉನ್ನತ ಲೋಕವೆಂದರೆ ಸತ್ಯಲೋಕ ಅಥವಾ ಬ್ರಹ್ಮಲೋಕ. ಈ ವಿಶ್ವದ ಅತ್ಯಂತ ಮುಖ್ಯ ವ್ಯಕ್ತಿಯಾದ ಬ್ರಹ್ಮನು ಇಲ್ಲಿ ವಾಸಿಸುತ್ತಾನೆ. ಬ್ರಹ್ಮಲೋಕದಲ್ಲಿನ ಜೀವನದ ಅಚ್ಚರಿಗೊಳಿಸುವಂತಹ ಸ್ಥಿತಿಯನ್ನು ಲೆಕ್ಕ ಹಾಕುವುದಕ್ಕೆ ನಮಗೆ ಸಾಧ್ಯ ಇಲ್ಲ ಎಂದು ಆಗಲೇ ನೋಡಿದ್ದೇವೆ. ಆದರೆ ಬದುಕಿನ ಅತ್ಯುನ್ನತ ಸ್ಥಿತಿಯಾದ ಸತ್ವಗುಣ ನಮ್ಮನ್ನು ಇಲ್ಲಿಗೆ ತರಬಲ್ಲದು. ರಜೋಗುಣದಲ್ಲಿ ಬೆರಕೆ ಇದೆ. ಅದು ಸತ್ವಗುಣ ಮತ್ತು ತಮೋಗುಣಗಳಿಗೆ ಮಧ್ಯದಲ್ಲಿದೆ. ಮನುಷ್ಯನು ಸದಾ ಪರಿಶುದ್ಧನಾಗಿರೋದಿಲ್ಲ. ಸಂಪೂರ್ಣವಾಗಿ ರಜೋಗುಣದಲ್ಲಿಯೇ ಇದ್ದರೂ ಆತ ರಾಜನಾಗಿ ಅಥವಾ ಶ್ರೀಮಂತನಾಗಿ ಭೂಮಿಯ ಮೇಲೆ ಇರುತ್ತಾನೆ. ಆದರೆ ಬೆರಕೆಯೂ ಇರುವುದರಿಂದ ಆತ ಕೆಳಕ್ಕೆ ಹೋಗಿಬಿಡಬಹುದು. ರಜೋಗುಣ ಅಥವಾ ತಮೋಗುಣದಲ್ಲಿರುವಂತಹ ಈ ಭೂಲೋಕದ ಜನರು ಯಂತ್ರದಲ್ಲಿ ಕುಳಿತು ಬಲಪ್ರಯೋಗದಿಂದ ಮೇಲಿನ ಲೋಕಗಳನ್ನು ಪ್ರವೇಶಿಸಲಾರರು. ರಜೋಗುಣದ ಮನುಷ್ಯನು ಮುಂದಿನ ಜನ್ಮದಲ್ಲಿ ಹುಚ್ಚನಾಗುವ ಸಾಧ್ಯತೆಯೂ ಇದೆ. ಅತ್ಯಂತ ಕೀಳಾದ ತಮೋಗುಣವನ್ನು ಇಲ್ಲಿ ಅಸಹ್ಯವಾದದ್ದು ಎಂದು ವರ್ಣಿಸಲಾಗಿದೆ. ತಮೋಗುಣವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಪಾಯಕಾರಿ. ಐಹಿಕ ಪ್ರಕೃತಿಯಲ್ಲಿ ಅದೇ
ಅತ್ಯಂತ ಕೀಳು ಮಟ್ಟದ ಗುಣ. ಮನುಷ್ಯನ ಮಟ್ಟಕ್ಕಿಂತ ಕೆಳಗೆ ಪಕ್ಷಿಗಳು, ಪ್ರಾಣಿಗಳು, ಸರೀಸೃಪಗಳು, ಮರಗಳು ಇತ್ಯಾದಿಯಾಗಿ 80 ಲಕ್ಷ ಜೀವವರ್ಗಗಳಿವೆ ಎಂದು ಹೇಳಲಾಗಿದೆ. ತಮೋಗುಣವನ್ನು ಬೆಳೆಸಿಕೊಂಡದ್ದಕ್ಕೆ ಅನುಗುಣವಾಗಿ ಜನರನ್ನು ಈ ಅಸಹ್ಯ ಸ್ಥಿತಿಗಳಿಗೆ ಇಳಿಸಲಾಗುತ್ತದೆ. ಇಲ್ಲಿ ತಾಮಸಾಹ ಎನ್ನುವ ಪದ ಮುಖ್ಯವಾದದ್ದು. ತಾಮಸಾಹ ಪದ ಮೇಲಿನ ಗುಣಕ್ಕೇರದೆ ನಿರಂತರವೂ ತಾಮಸ ಗುಣದಲ್ಲಿ ಉಳಿಯುವವರನ್ನು ಸೂಚಿಸುತ್ತದೆ. ಅವರ ಭವಿಷ್ಯ ಬಹುಭಯಂಕರವಾದದ್ದು. ತಾಮಸ ಮತ್ತು ರಾಜಸ ಗುಣಗಳ ಮನುಷ್ಯರಿಗೆ ಸತ್ವಗುಣಕ್ಕೆ ಏರಲು ಒಂದು ಅವಕಾಶ ಇದೆ. ಈ ಕ್ರಮಕ್ಕೆ ಕೃಷ್ಣ ಪ್ರಜ್ಞೆ ಎಂದು ಹೆಸರು. ಈ ಅವಕಾಶವನ್ನು ಬಳಸಿಕೊಳ್ಳದ ಮನುಷ್ಯನು ಖಂಡಿತವಾಗಿಯೂ ಕೆಳಮಟ್ಟದ ಗುಣಗಳಲ್ಲಿಯೇ ಉಳಿಯುತ್ತಾನೆ. ಶ್ಲೋಕ 19. ನ ಅನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದೃಷ್ಟ ಅನುಪಶ್ಯತಿ ಗುಣೇಭ್ಯಃ ಚ ಪರಂ ವೇತ್ತಿ ಮದ್ಭಾವಂ ಸಹ ಅಧಿಗಚ್ಚತಿ. ಎಲ್ಲ ಚಟುವಟಿಕೆಗಳಲ್ಲಿ ಈ ಗುಣಗಳಲ್ಲದೆ ಬೇರೆ ಕರ್ತೃ ಇಲ್ಲ ಎನ್ನುವುದನ್ನು ಮನುಷ್ಯನು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಎಲ್ಲ ಗುಣಗಳಿಗೆ ಅತೀತನಾದ ಪರಮಪ್ರಭುವನ್ನು ಅರಿತಾಗ ಆಧ್ಯಾತ್ಮಿಕ ಭಾವವನ್ನು ಪಡೆಯುತ್ತಾನೆ. ಯೋಗ್ಯ ಚೇತನದಿಂದ ಐಹಿಕ ಪ್ರಕೃತಿಯ ಗುಣಗಳ ವಿಷಯ ತಿಳಿದುಕೊಳ್ಳುವುದರಿಂದಲೇ ಮನುಷ್ಯನು ಅವುಗಳ ವ್ಯಾಪಾರಗಳನ್ನು ಮೀರಲು ಸಾಧ್ಯ. ನಿಜವಾದ ಗುರು ಕೃಷ್ಣ ಅವನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಿದ್ದಾನೆ. ಹಾಗೆಯೇ ಗುಣಗಳಿಗೆ ಅನುಗುಣವಾಗಿ ಕರ್ಮಶಾಸ್ತ್ರವನ್ನು ಕಲಿಯಬೇಕಾದದ್ದು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರಿಂದ. ಇಲ್ಲವಾದರೆ ಮನುಷ್ಯನ ಜೀವನ ತಪ್ಪು ದಾರಿಯನ್ನು ಹಿಡಿಯುತ್ತದೆ. ತನ್ನ ಆಧ್ಯಾತ್ಮಿಕ ಸ್ಥಿತಿ, ತನ್ನ ಐಹಿಕ ದೇಹ, ತನ್ನ ಇಂದ್ರಿಯಗಳು, ತಾನು ಹೇಗೆ ಸಿಕ್ಕಿದ್ದೇನೆ, ಹೇಗೆ ಗುಣಗಳ ಪ್ರಭಾವದಲ್ಲಿದ್ದೇನೆ, ಇವೆಲ್ಲವನ್ನು ಯೋಗ್ಯ ಗುರುವಿನ ಉಪದೇಶದಿಂದ ಜೀವಿಯು ತಿಳಿದುಕೊಳ್ಳಬಹುದು. ಈ ಗುಣಗಳ ಹಿಡಿತಕ್ಕೆ ಸಿಕ್ಕಿ ಆತನು ನಿಸ್ಸಹಾಯಕನಾಗುತ್ತಾನೆ. ಆದರೆ ತನ್ನ ವಾಸ್ತವ ಸ್ಥಿತಿಯನ್ನು ಕಾಣಲು ಆತನಿಗೆ ಸಾಧ್ಯವಾದಾಗ ಆತನು ಆಧ್ಯಾತ್ಮಿಕ ಬದುಕಿನ ಅವಕಾಶವಿರುವಂತಹ ದಿವ್ಯ ನೆಲೆಯನ್ನು ಸೇರಬಹುದು. ವಾಸ್ತವವಾಗಿ ವಿವಿಧ ಕರ್ಮಗಳ ಕರ್ತೃವೂ ಜೀವಿ ಅಲ್ಲವೇ ಅಲ್ಲ. ಐಹಿಕ ಪ್ರಕೃತಿಯ ಒಂದು ವಿಶಿಷ್ಟ ಗುಣವೂ ನಡೆಸುವ ಒಂದು ನಿರ್ದಿಷ್ಟ ಬಗೆಯ ದೇಹದಲ್ಲಿ ಇರುವುದರಿಂದ ಅವನು ಕರ್ಮ ಮಾಡಲೇಬೇಕಾಗುತ್ತದೆ. ಆಧ್ಯಾತ್ಮಿಕ ಅಧಿಕಾರದ ನೆರವಿಲ್ಲದಿದ್ದರೆ ಮನುಷ್ಯನು ತಾನು ವಾಸ್ತವವಾಗಿ ಯಾವ ಸ್ಥಿತಿಯಲ್ಲಿದ್ದೇನೆ ಎಂದು ತಿಳಿಯಲಾರ. ಸದ್ಗುರುವಿನ ಸಹವಾಸದಲ್ಲಿ ಆತನು ತನ್ನ ನಿಜವಾದ ಸ್ಥಿತಿಯನ್ನು ಕಾಣಬಲ್ಲ. ಈ ತಿಳುವಳಿಕೆಯಿಂದ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ದೃಢನಾಗುವುದು ಸಾಧ್ಯ ಆಗುತ್ತೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಸಿಕ್ಕಿಕೊಳ್ಳುವುದಿಲ್ಲ. ಕೃಷ್ಣನಿಗೆ ಶರಣಾದವನು ಐಹಿಕ ಪ್ರಕೃತಿಯ ವ್ಯಾಪಾರಗಳಿಂದ ಮುಕ್ತನಾಗುತ್ತಾನೆ ಎಂದು 7ನೇ ಅಧ್ಯಾಯದಲ್ಲಿ ಆಗಲೇ ಹೇಳಲಾಗಿದೆ. ಸಂಗತಿಗಳನ್ನು ವಾಸ್ತವವಾಗಿ ಕಾಣಬಲ್ಲವನ ಮೇಲೆ ಐಹಿಕ ಪ್ರಕೃತಿಯ ಪ್ರಭಾವ ಕ್ರಮೇಣ ನಿಂತು ಹೋಗುತ್ತದೆ. ಶ್ಲೋಕ 20. ಗುಣಾನ್ ಏತಾನ್ ಅತಿಥ್ಯತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರಾ ದುಃಖೈಃ ವಿಮುಕ್ತಃ ಅಮೃತಂ ಅಶ್ನುತೆ. ದೇಹಧಾರಿಯಾದ ಜೀವಿಯು ಐಹಿಕ ದೇಹದೊಂದಿಗೆ ಸಹಯೋಗವಿರುವಂತಹ ಈ 3 ಗುಣಗಳನ್ನು ಮೀರಬಲ್ಲವನಾಗಬೇಕು. ಆಗ ಅವನ ಹುಟ್ಟು, ಸಾವು, ಮುಪ್ಪು ಮತ್ತು ಅವುಗಳ ದುಃಖಗಳಿಂದ ಬಿಡುಗಡೆ ಹೊಂದಿ ಈ ಜನ್ಮದಲ್ಲಿಯೇ ಅಮೃತವನ್ನು ಸವಿಯುತ್ತಾನೆ. ಈ ದೇಹದಲ್ಲಿಯೂ ಸಹ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆಧ್ಯಾತ್ಮಿಕ ಸ್ಥಿತಿಯಲ್ಲಿರುವುದು ಹೇಗೆ ಸಾಧ್ಯ ಎನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ದೇಹಿ ಎನ್ನುವ ಸಂಸ್ಕೃತ ಪದಕ್ಕೆ ದೇಹ ಇರುವ ಎಂದರ್ಥ. ಈ ಐಹಿಕ ದೇಹದಲ್ಲಿದ್ದರೂ ಆಧ್ಯಾತ್ಮಿಕ ಜ್ಞಾನದಲ್ಲಿ ತನ್ನ ಮುನ್ನಡೆಯಿಂದ ಮನುಷ್ಯನು ಪ್ರಕೃತಿ ಗುಣಗಳ ಪ್ರಭಾವದಿಂದ ಮುಕ್ತನಾಗಬಲ್ಲ. ಈ ದೇಹದಲ್ಲಿಯೇ ಆಧ್ಯಾತ್ಮಿಕ ಜೀವನದ ಸುಖವನ್ನು ಅನುಭವಿಸಬಲ್ಲ. ಏಕೆಂದರೆ ಈ ದೇಹವನ್ನು ಬಿಟ್ಟ ನಂತರ ನಿಶ್ಚಯವಾಗಿಯೂ ಅವನು ಆಧ್ಯಾತ್ಮಿಕ ಗಗನಕ್ಕೆ ಹೋಗುವನು. ಏಕೆಂದರೆ ಈ ದೇಹದಲ್ಲಿಯೂ ಅವನು ಆಧ್ಯಾತ್ಮಿಕ ಸುಖವನ್ನು ಸವಿಯಬಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವ ಭಕ್ತಿ ಸೇವೆಯು ಐಹಿಕ ಬಂಧನದಿಂದ ಬಿಡುಗಡೆಯಾದದ್ದರ ಗುರುತು. ಇದನ್ನು 18ನೇ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಐಹಿಕ ಪ್ರಕೃತಿ ಗುಣಗಳ ಪ್ರಭಾವದಿಂದ ಬಿಡುಗಡೆಯಾದಾಗ ಮನುಷ್ಯನು ಭಕ್ತಿ ಸೇವೆಯನ್ನು ಪ್ರವೇಶಿಸುತ್ತಾನೆ. ಮೈ ಡಿಯರ್ ಫ್ರೆಂಡ್ಸ್, ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ. ಶ್ರೀಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು.